ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಈಸಿಯಾಗಿ ನಾವು ಮನೆಯಲ್ಲಿ ಐರನ್ ಪ್ಲೇಟ್ಸ್ನ ಯಾವ ರೀತಿ ಇಟ್ಕೋಬೋದು ಸ್ಕರ್ಟ್ಗಳಿಗೆ, ಲಂಗ ಬ್ಲೌಸ್ಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ತುಂಬಾ ಈಸಿಯಾಗಿ ನಾವು ಮನೆಯಲ್ಲಿ ಈ ರೀತಿ ಐರನ್ ಪ್ಲೇಟ್ಸನ್ನು ಮಾಡ್ಕೋಬೋದು. ಸ್ಟೀಮ್ ಐರನ್ ಇಲ್ಲ ಅಂತಂದು ನಾರ್ಮಲ್ ಐರನ್ ಬಾಕ್ಸಿಂದನೇ ನಾವು ಈ ರೀತಿ ಮಾಡ್ಕೋಬೋದು. ಮೊದಲಿಗೆ ನೋಡಿ, ನಾನು ಈಗ ಸ್ಕರ್ಟನ್ನು ಪ್ಲೇಟ್ಸನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇನ್ನೂ ಬೆಲ್ಟ್ ಆಗಲಿ ಅಥವಾ ಲೈನಿಂಗ್ ಆಗಲಿ ಇನ್ನೂ ಅಟ್ಯಾಚ್ ಮಾಡಿಲ್ಲ. ಲೈನಿಂಗನ್ನು ಕೂಡ ಅಟ್ಯಾಚ್ ಮಾಡೋಕ್ಕೂ ಮೊದಲೇ ನಾವು ನೀಟಾಗಿ ಈ ರೀತಿ ಐರನನ್ನು ಮಾಡಿಕೊಂಡ್ರೆ ಎಷ್ಟು ನೀಟಾಗಿ ಬೇಕೋ ನಮಗೆ ಅಷ್ಟು ನೀಟಾಗಿ ನಾವು ಇದನ್ನು ಫಿನಿಶಿಂಗನ್ನು ತಗೊಂಡು ಬರ್ಬೋದು. ಒಂದೊಂದು ಪ್ಲೇಟನ್ನೇ ಈ ರೀತಿ ಜೋಡಿಸ್ಕೊಳ್ತಾ ಐರನನ್ನು ಮಾಡ್ಕೋಬೇಕಾಗತ್ತೆ. ಇದು ಉದ್ದ ಕಡಿಮೆ ಇರೋದ್ರಿಂದ ನಾನು ಮಧ್ಯೆ ಇನ್ನೊಂದು ಸ್ಟಿಚ್ಚನ್ನು ಹಾಕಿಲ್ಲ. ಸ್ವಲ್ಪ ಉದ್ದ ಇರೋವಂಥ ಸ್ಕರ್ಟ್ಗಳಿಗಾದರೆ ಇಲ್ಲಿ ಬಾರ್ಡರ್ ಇದೆಯಲ್ವ, ಬಾರ್ಡರ್ ಹತ್ರ ಸ್ವಲ್ಪ ದಪ್ಪ ಇರುತ್ತೆ. ಆ ದಪ್ಪ ಇರೋ ಹತ್ರ ಏನು ಮಾಡಬೇಕಂದ್ರೆ ನಾವು ಮತ್ತೆ ಪ್ಲೇಟ್ಸನ್ನು ಇಟ್ಕೊಳ್ತಾ ಸ್ಟಿಚ್ಚನ್ನು ಒಂದು ಹಾಕ್ಕೋಬೇಕಾಗತ್ತೆ. ನಾನು ಇನ್ನೊಂದು ಸಲ ವೀಡಿಯೋ ಮಾಡಿದಾಗ ಸ್ವಲ್ಪ ಉದ್ದ ಇರೋವಂಥ ಸ್ಕರ್ಟನ್ನು ಸ್ಟಿಚ್ ಮಾಡಿದಾಗ ನಾನು ಅದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಇದು ಉದ್ದ ಕಡಿಮೆ ಇರೋದು, ಸುಮಾರೊಂದು 5 ರಿಂದ 6 ವರ್ಷ ಮಕ್ಕಳಿಗೆ ಆಗುವಂಥ ಸ್ಕರ್ಟ್ ಇದು, ಲಂಗ ಇದು. ಹಾಗಾಗಿ ನಾನು ಮತ್ತೆ ಮಧ್ಯದಲ್ಲೇನು ಸ್ಟಿಚ್ಚೇ ಹಾಕಿಲ್ಲ. ಮೇಲೆ ಒಬ್ಬರ ಹೆಲ್ಪನ್ನು ತಗೊಂಡು ನಾನು ಬೆಲ್ಟ್ ಬರುತ್ತಲ್ವ ಅಲ್ಲಿ ಸರಿಯಾಗಿ ಟೈಟಾಗಿ ಇಟ್ಕೊಳ್ಳೋಕ್ಕೆ ಹೇಳಿದ್ದೀನಿ. ಕೆಳಗಡೆ ನಾನು ಇಟ್ಕೊಂಡು ಒಂದೊಂದು ಪ್ಲೇಟನ್ನೇ ಈ ರೀತಿ ಸೆಟ್ ಮಾಡ್ಕೊಳ್ತಾ ಒಂದೊಂದನ್ನೇ ನಾವು ನಿಧಾನಕ್ಕೆ ಉಜ್ಕೊಳ್ತಾ ಬರಬೇಕು ಐರನ್ ಬಾಕ್ಸಿಂದ. ಕೆಲವು ಕ್ಲಾತು ಬೇಗ ಬೆಂಡ್ ಆಗೋದಿಲ್ಲ, ಅದನ್ನು 1-2-3 ಸಲ ಉಜ್ಜಬೇಕಾಗತ್ತೆ. ಈ ಕ್ಲಾತು ಒಂದು ಸಲ ನಾವು ಐರನ್ ಮಾಡೋ ಅಷ್ಟೊತ್ತಿಗೆ ನೀಟಾಗಿ ಕೂರ್ತಾಯಿತ್ತು. ಸೊ ಈ ರೀತಿ ಇದ್ದಾಗ ಪ್ರಾಬ್ಲಮ್ ಏನೂ ಇಲ್ಲ. ಕೆಲವು ಕ್ಲಾತು 2-3 ಸಲ ಉಜ್ಜಬೇಕಾಗತ್ತೆ. ಮತ್ತು ಇದನ್ನು ನಾವು ಒಂದು ಸಲ ಐರನ್ ಮಾಡಿದ್ಮೇಲೆ ಅದೇ ಪ್ಲೇಟ್ಸ್ ಐರನ್ ಮಾಡಿರೋ ಪ್ಲೇಸಲ್ಲೇ ಮತ್ತೆ ಇನ್ನೊಂದು 2 ಸಲ ಉಜ್ಜಿದ್ದೀವಿ ಅಂತಂದರೆ ನೀಟಾಗಿ ನಾವು ಎಷ್ಟು ದಿನ ಬೇಕಾದರೂ ಹಾಗೇ ಇರುತ್ತೆ. ವಾಶ್ ಮಾಡಿದಾಗಲೂ ಕೂಡ ನೀಟಾಗಿ ಅಲ್ಲಲ್ಲಿ ನಮಗೆ ಕಾಣಿಸ್ತಾ ಇರುತ್ತೆ ಫೋಲ್ಡ್ ಮಾಡಿರೋವಂಥದ್ದು. ಅದ್ರ ಮೇಲೇ ನಾವು ಮತ್ತೆ ಐರನ್ ಕೂಡ ಮಾಡಿಕೊಂಡ್ರೆ ನೀಟಾಗಿ ಕೂರುತ್ತೆ. ಈ ರೀತಿ ನೋಡಿ, ನಮ್ಮ ಪ್ರತಿಯೊಂದನ್ನು ಕೂಡ ಒಂದೊಂದನ್ನೇ ನೀಟಾಗಿ ಜೋಡಿಸ್ಕೊಳ್ತಾ ಇಲ್ಲಿ ಐರನನ್ನು ಮಾಡ್ಕೊತಾ ಇದ್ದೀನಿ. ಪ್ರತಿಯೊಂದು ಪ್ಲೇಟನ್ನು ಕೂಡ ನೋಡಿ ಈ ರೀತಿ ಒಂದೊಂದನ್ನೇ ನಾವು ಜೋಡಿಸ್ಕೊಂಡು ಐರನನ್ನು ಮಾಡ್ಕೋಬೇಕಾಗತ್ತೆ. 2-3 ಇಟ್ಕೊಂಡು ಒಂದೇ ಸಲ ನಾವಿಲ್ಲಿ ಐರನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಒಂದೇ ಸಲನೇ ಮಾಡ್ಕೊಳ್ಳೋದಕ್ಕಂತೂ ಆಗೋದಿಲ್ಲ. ಒಂದೊಂದನ್ನೇ ನೀಟಾಗಿ ಜೋಡಿಸ್ಕೊಳ್ತಾ ಐರನನ್ನು ಮಾಡ್ಕೋಬೇಕಾಗತ್ತೆ. ನಾನು ಇನ್ನೊಬ್ಬರ ಹೆಲ್ಪನ್ನು ತಗೊಂಡು ಮೇಲೆ ಅವ್ರಿಗೆ ಟೈಟಾಗಿ ಇಟ್ಕೊಳ್ಳೋಕೆ ಹೇಳಿದ್ದೀನಿ. ಕೆಳಗಡೆ ಸೈಡು ನಾನು ಟೈಟಾಗಿ ಇಟ್ಕೊಂಡು ಈ ರೀತಿ ಐರನನ್ನು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಐರನ್ ಬಾಕ್ಸು ನೋಡ್ಕೋಬೇಕಾಗತ್ತೆ ನಾವು. ಜಾಸ್ತಿ ಹೀಟ್ ಇದ್ದರೂ ಕೂಡ ಕೆಲವು ಕ್ಲಾತು ಹಾಗೇ ಇಟ್ಕೊಬಿಡುತ್ತೆ. ನೀಟಾಗಿ ಸೆಟ್ ಮಾಡಿಕೊಂಡು ನಂತರ ಐರನನ್ನು ಮಾಡ್ಕೋಬೇಕಾಗತ್ತೆ. ಮೀಡಿಯಮಲ್ಲೇ ಇಟ್ಕೊಳ್ಳಿ. ಕೆಲವು ಕ್ಲಾತು ಜಾಸ್ತಿ ಹೀಟ್ ಇದ್ದರೂ ಕೂಡ ಏನಾಗೋದಿಲ್ಲ. ಆ ಥರ ನೀವು ನೋಡಿಕೊಂಡು ಸೆಟ್ ಮಾಡಿಕೊಂಡು ನಂತರ ಈ ರೀತಿ ಐರನನ್ನು ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದನ್ನು ಕೂಡ ನಾನು ಒಂದೊಂದನ್ನೇ ನೋಡಿ ನಿಧಾನಕ್ಕೆ ಉಜ್ತಾ ಇದ್ದೀನಿ. 2-3 ಒಂದೇ ಸಲ ಜೋಡಿಸ್ಕೊಳ್ಳೋಕೆ ಹೋದರೆ ಮಧ್ಯದಲ್ಲಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸೋದಿಲ್ಲ. ಹಾಗಾಗಿ ಒಂದೊಂದನ್ನೇ ನಾವು ಈ ರೀತಿ ಐರನನ್ನು ಮಾಡ್ಕೋಬೇಕಾಗತ್ತೆ. ನೋಡಿ ಎಷ್ಟು ನೀಟಾಗಿ ಐರನ್ನು ಕೂರ್ತಾ ಇದೆ ಅಲ್ವಾ. ತುಂಬಾ ಈಸಿಯಾಗಿ ನಾವು ಈ ರೀತಿ ಮಾಡ್ಕೋಬೋದು. ನಾನು ಎಲ್ಲದನ್ನು ಕೂಡ ಇದೇ ರೀತಿಯೇ ಮಾಡ್ಕೊತೀನಿ. ತುಂಬಾ ನೀಟಾಗಿರುತ್ತೆ. ಇದು 1/2 ಇಂಚ್ ನಾನು ಇಟ್ಟಿರೋದ್ರಿಂದ ಸಣ್ಣಕ್ಕೆ ಕಾಣಿಸ್ತಾ ಇದೆ. ನಾವು 1 ಇಂಚ್ ಇಟ್ಕೊಂಡ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಈಗ ತುಂಬಾ ಟ್ರೆಂಡಿಯಲ್ಲಿದೆ ಅಲ್ವಾ ಐರನ್ ಪ್ಲೇಟ್ಸು. ನೋಡಿ ಎಷ್ಟು ನೀಟಾಗಿದೆ, ಕಾಣಿಸ್ತಾ ಇದೆ ಅಲ್ವಾ. ಇದು ಕಂಪ್ಲೀಟ್ ಆದಮೇಲೆ ಗೌನ್ ಯಾವ ರೀತಿ ಲಂಗ ಬ್ಲೌಸ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕೂಡ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಲಂಗ ಬ್ಲೌಸ್ ಕಟ್ಟಿಂಗನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ. ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಎರಡನ್ನೂ ಕೂಡ ಒಂದೇ ವಿಡಿಯೋದಲ್ಲೇ ತೋರಿಸ್ತೀನಿ. ಮಿಸ್ ಮಾಡದೆ ನೋಡಿ. ಆ ವಿಡಿಯೋ ನೀವು ನೋಡಬೇಕಂದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.